ಮೇಲ್ವಿಚಾರಣೆಯಿಂದ ಕಿತ್ತೂರು ಕರ್ನಾಟಕವಾಗಿ ಬಿಜೆಪಿ ನೋಡಿ, ಅದರ ಬಗ್ಗೆ ನಾನು ಈಗಾಗಲೇ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ವರಿಷ್ಠರು ನಿರ್ಧಾರವನ್ನು ಕೈಗೊಂಡವರು ಭಾಳಷ್ಟು ವಿಚಾರ ಮಾಡ್ಕೊಂಡು ನಿರ್ಧಾರ ಕೈಗೊಂಡಿದ್ದಾರೆ. ಎಲ್ಲ ಕಾನ್ಸಿಕ್ವೆನ್ಸಿಯನ್ನು ವಿಚಾರ ಮಾಡ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನೀವು ಬರುವಂಥ ದಿವಸಗಳಲ್ಲಿ ನಿಮ್ಗೆ ಗುರ್ತಾಗ್ತದೆ. ಎಲ್ಲವನ್ನು ವಿಚಾರ ಮಾಡಿಕೊಂಡೆ ವರಿಷ್ಠರು ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲಿ ನೋಡ್ರಿ, ನನ್ನ ಅಭಿಪ್ರಾಯ ಯಾವುದು ಮುಖ್ಯ ಅಲ್ಲ. ಇವತ್ತು ವರಿಷ್ಠರು ನಿರ್ಧಾರ ತಗೊಂಡಿದ್ದಾರೆ, ಅದ್ರ ಪ್ರಕಾರ ನಡ್ಕೋಬೇಕಾಗ್ತದೆ. ನಾವು ಪಕ್ಷ ಕಟ್ಟುವಂಥದ್ದು ಎಲ್ಲರೂ ಒಗ್ಗಟ್ಟಿನಿಂದ, ನಂದು ಏನದೆ ಎಲ್ಲರೂ ಕೂಡ್ಕೊಂಡು ಪಕ್ಷ ಕಟ್ಟಬೇಕನ್ನುವಂಥದ್ದು ನಮ್ದು ಆಸೆ. ಇನ್ನೂ ಹೆಚ್ಚು ಶಕ್ತಿ ಎಲ್ಲರೂ ಕೂಡಿದಾಗ ಶಕ್ತಿ ಇರ್ತದೆ. ನಾನು ನೋಡ್ರಿ, ಒಂದು ಪಾರ್ಟಿ ಒಳಗೆ ನಾ ರಾಷ್ಟ್ರೀಯ ಪಕ್ಷದೊಳಗಿದ್ದೀನಿ. ನಂದು ಇಂಡಿವಿಜುವಲ್ ಅಭಿಪ್ರಾಯ ಇಲ್ಲಿ ಹೇಳಕ್ ಬರುದಿಲ್ಲ. ನಾ ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡಕ್ ಹೋಗಿಲ್ಲ ಅಂತ ಹೇಳಿದ್ರೆ. ನಾಯಕರಿದ್ದಾರೆ, ಸೊ ಇದರಿಂದ ಪ್ರಬಲ ಸಮುದಾಯದ ನಾಯಕರಿದ್ದಾರೆ. ಇದರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇ ಆದ್ರೂ ಬಿಜೆಪಿಗೆ ಎಫೆಕ್ಟ್ ಅನ್ನುವಂತ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನೀವು ಒಬ್ರು ಸೀನಿಯರ್ ಲೀಡರ್ ಅದ್ರಿ. ಅದಕ್ಕೆ ನಾ ಹೇಳಿಲ್ಲ, ಒಂದು ರಾಷ್ಟ್ರೀಯ ವರಿಷ್ಠರು ಆಫ್ಟರ್ 6 months 8 months 1 year ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲವನ್ನೂ ಕಾನ್ಸೆಪ್ಟ್ಸ್ ಎಲ್ಲ ನೋಡಿಕೊಂಡು ನಿರ್ಧಾರಕ್ಕೆ ಬಂದಿರ್ತಾರೆ. ನಾ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ವರಿಷ್ಠ ಏನು ನಿರ್ಧಾರ ಬಂದರೆ ಅದಕ್ಕೆ ಬೈಂಡಿಂಗ್ ಆನ್ ಮೀ ಆಲ್ಸೋ. ಅದಕ್ಕೆ ನಾ ಹೇಳಿದ್ದೆ, ನಾ ಮೊದಲಿಂದ ಹೇಳ್ತಿದ್ದೆ, ವರಿಷ್ಠರು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ. ಪಾರ್ಟಿ ಹಿತದೃಷ್ಟಿಯಿಂದ ಕೆಲವೊಮ್ಮೆ ತಡವಾಗಿ ನಿರ್ಧಾರ ತಗೊಳ್ತಾರೆ, ಕೆಲವೊಮ್ಮೆ ತಕ್ಷಣ ತೆಗೆದುಕೊಳ್ತಾರೆ. ವರಿಷ್ಠರು ಎಲ್ಲ ವಿಚಾರ ಮಾಡಿಕೊಂಡು ಒಂದು ತಾಳ್ಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಅವ್ರ ಕೇಸ್ನಲ್ಲಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ. ಯಾರಿಗೆ ನೋಡ್ರಿ, ನಾವೊಂದು ಹೇಳ್ತೀನಿ, ಇದೇನಾಗಿದೆ, ದೇಶದ ಬಗ್ಗೆ ಒಂದು ದೇಶ ಪ್ರೇಮ ಮತ್ತು ಅಭಿಮಾನ ಇರಬೇಕು ಇಲ್ಲಿದ್ದಂಥವ್ರಿಗೆ. ಕೆಲವರಿಗೆ ಬೇರೆ ದೇಶದ ಬಗ್ಗೆನ ಅಭಿಮಾನ ಭಾಳ ಆಗಿಬಿಟ್ಟಿದೆ ಕೆಲವರಿಗೆ. ಅದರಿಂದಲೇ ಇವತ್ತು ಈ ರೀತಿಯಾದಂಥ ಗೊಂದಲಗಳು ಮತ್ತು ಸಂಘರ್ಷಗಳು ಈಡಾಗಲಿಕ್ಕೆ ಸಾಧ್ಯತೆ. ಇವತ್ತು ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು, ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು, ಇದು ದೇಶದ್ರೋಹದ ಕೆಲಸ ಇದೆ, ದೇಶದ್ರೋಹದ್ದು. ಅದಕ್ಕೆ ಅವ್ರಿಗೇನಾಗಿದೆ, ಅವ್ರಿಗೆ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನುವಂಥ ಚಾಲೂ ಆಗಿದೆಲ್ಲ. ಇದು ಕಾಂಪಿಟೇಷನ್ ಇನ್ ಬಿಟ್ವೀನ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ SDP. ಅವ್ರ ನಡುವೆ ಕಾಂಪಿಟೇಷನ್ ನಡೆದ ಅಲ್ಪಸಂಖ್ಯಾತರು ಎಷ್ಟು ಖುಷಿಪಡಿಸಬೇಕು, ಎಷ್ಟು ತುಷ್ಟೀಕರಣ ಮಾಡಬೇಕು, ಅದರಿಂದ ಅವಾಗ ಪೊಲಿಟಿಕಲ್ ಗೇನ್ ಆಗ್ತದೆ. ಈ ನೀವು ಮಂಗಳೂರು ಉಡುಪಿ ಕಡೆ ಹೋಗ್ರಿ, SDF ಇವೆಲ್ಲ ಎಷ್ಟದೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಅವರು. ಯಾಕಂದರೆ ಈ ತುಷ್ಟೀಕರಣದಿಂದ ಮುಸಲ್ಮಾನರ ಪರವಾಗಿ ಮಾತಾಡಿದ್ದು, ಪಾಕಿಸ್ತಾನದ ಪರವಾಗಿ ಮಾತಾಡಿದ್ದು, ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ದು. ಅವ್ರಿಗೆ ಪಾಕಿಸ್ತಾನದಾಗ ಏನೈತಿ ಏನು ಗುರ್ತಿಲ್ಲ ಇವರಿಗೆ. ಪಾಕಿಸ್ತಾನದಾಗ ಏನೈತಿ ಅಲ್ಲಿ ಮುಸಲ್ಮಾನರದ್ದು ಏನು ಪರಿಸ್ಥಿತಿ ಗುರ್ತಿಲ್ಲ. ಆದರೆ ಇಲ್ಲಿದ್ದು ಇಲ್ಲಿ ಊಟ ಮಾಡಿ ಇಲ್ಲಿ ನೆಲದ್ದು ಋಣ ತಿಂದು ಇವತ್ತು ಅಲ್ಲಿ ಬಗ್ಗೆ ಮಾತಾಡಿದ್ರೆ ಇವು ದೇಶದ್ರೋಹಿಗಳು. ಹೀಗಾಗಿ ದೇಶದ್ರೋಹಿಗಳ ಬಗ್ಗೆ ಭಾರತ ಸರ್ಕಾರ ಏನು ಕ್ರಮ ಕೈಗೊಂತಾರೆ ಡೆಫಿನೆಟ್ಲಿ. ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅವ್ರು ಇಂಥದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದು ಡಿಸ್ಕರೇಜ್ ಮಾಡುವಂಥ ಕೆಲಸ ಮಾಡಲಿ. ಅಲ್ಲಿ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ದಾಗೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ತಿದ್ದಾರೆ ಅಮಿತ್ ಶಾ ಅವರು, ಅಲ್ಲಿ ಒಂದು ತಂತಿ ಬೇಲಿಯನ್ನು ಹಾಕ್ಲಿಕ್ಕೆ ಹೋದರೆ, ಆ ಗೋಡೆ ನಿರ್ಮಾಣ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಮಾಡಿ ಕೊಡಕತ್ತೇ ಇರಲಿಲ್ಲ ಮಮತಾ ಬ್ಯಾನರ್ಜಿ. ಆ ಏರಿಯಾದಿಂದ ಬಾಂಗ್ಲಾದೇಶಿಯವರು ಪ್ರತಿನಿತ್ಯ ನುಗ್ಗಿ ಬರ್ತಾ ಇದ್ರು ಒಳಗೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಯ ಮುಸಲ್ಮಾನರು ವೆಸ್ಟ್ ಬೆಂಗಾಲ್ಗೆ ಬಂದರೂ ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅಂದರೆ ಎಲ್ಲವೂ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ನೋಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ದ್ರೋಹ ಆಗ್ತದೆ. ಇಷ್ಟಾದರೂ ಸದ್ಯಕ್ಕೆ ಮೋದಿಯವ್ರ ಸರ್ಕಾರ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಿದೆ ವಿದೇಶಿಗರ ಬಗ್ಗೆ, ಅದರಲ್ಲಿ ಮುಸಲ್ಮಾನರ ಬಗ್ಗೆ. ಬರುವಂಥ ದಿವಸಗಳು ಇನ್ನೂ ನಿಯಂತ್ರಣ ಮಾಡ್ತೀವಿ. ಮಾದಾಯಿ ಯೋಜನೆ ಬಗ್ಗೆ ನಾನು ಈಗಾಗಲೇ 0 ಅವರು ಬೇರೆ ಬೇರೆ ಹಂತದಲ್ಲಿ ಡಿಬೇಟ್ ಮಾಡಲಿಕ್ಕೂ ನಾನು ನೋಟಿಸ್ಗಳನ್ನು ಕೊಟ್ಟಿದ್ದೇನೆ. ಒಂದು ಸಲ 0 ಅವರ್ದಾಗೆ ಲಿಸ್ಟು ಆಗಿತ್ತು. ಅವತ್ತು ಕಾಂಗ್ರೆಸ್ ಅವರ ಧರಣಿ ಸತ್ಯಾಗ್ರಹ ಮೊತ್ತದಿಂದ ಅವತ್ತು 0 ಅವರು ನಡೀಲಿಲ್ಲ. ಮತ್ತೆ ನಾನು ಕೊಟ್ಟಿದ್ದೇನೆ, ಅಲ್ಲಿನೂ ಚರ್ಚೆ ಮಾಡ್ತೀನಿ. ಇಂಟರ್ನಲ್ಲಿ ಸದ್ಯಕ್ಕೆ
ಕೆಲವೊಂದು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ನಾನು ಪರ್ಸನಲ್ ಭೇಟಿಯಾಗಿ ಅವರಿಗೆ ಇದನ್ನು ಕನ್ವೆ ಮಾಡುವಂಥ ಕೆಲಸ ಮಾಡಿದ್ದೀನಿ. ಒಂದು ಇಂಟರ್ನಲ್ಲು ಪ್ರಯತ್ನ ನಡೀತಾ ಇದೆ. ಅದನ್ನು ಆದಷ್ಟು ಬೇಗನೆ ಪರ್ಮಿಷನ್ ಕೇಳಲಿಕ್ಕೆ ಅದನ್ನು ಪ್ರಯತ್ನ ನಾವು ಮಾಡಾಕತ್ತೀವಿ. ಆದಾಯ ವಿಚಾರದಲ್ಲಿ ಎರಡೂ ರಾಜಕೀಯ ಪಕ್ಷಗಳು ರಾಜಕಾರಣವನ್ನ ಮಾಡ್ತಿವೆ. ಅದಕ್ಕೆ ನಾನು ಹೇಳಿದ್ರಲ್ಲ, ಇದು ಈ ಮಾದಾಯಿ ವಿಚಾರದಾಗಿ ನಾವು ಪರಸ್ಪರ ಟೀಕೆ ಮಾಡೋದು ಬಿಟ್ಟುಬಿಡು. ನನ್ನ ಮೇಲೆ ಎಲ್ಲರ ಸಹಕಾರ ತೆಗೆದುಕೊಂಡು, ಗೋವಾದ ಸರ್ಕಾರ ತೆಗೆದುಕೊಂಡು ಅವರು ಕಾನ್ಶಿಯಸ್ ಕ್ರಿಯೇಟ್ ಮಾಡಿಕೊಂಡು ಒಂದು ಈಗ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ. ಟ್ರಿಬ್ಯುನಲ್ ಅವಾರ್ಡ್ ಆಗಿ 3-4 ವರ್ಷ ಆಯಿತು. ಈಗ ಪರಿಸರ ಇಲಾಖೆ, ಅರಣ್ಯ ಇಲಾಖೆದು ಪರ್ಮಿಷನ್ ಬೇಕಾಗಿದೆ. ಅದೊಂದು ಪರ್ಮಿಷನ್ ತೊಗೊಳ್ಳಿಕ್ಕೆ ಏನು ಪ್ರಯತ್ನ ಆಗಬೇಕು ಅದೆಲ್ಲ ಪ್ರಯತ್ನ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ಮಾಡ್ತಾ ಇದ್ದೀನಿ. ಮತ್ತು ಬರುವಂಥ ದಿವಸಗಳಲ್ಲಿ ಒಂದು ಕಾನ್ಶಿಯಸ್ ಕ್ರಿಯೇಟ್ ಆಗಿ ಇದಕ್ಕೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಈಗೇನು ಸರ್ವಪಕ್ಷದ ನಿಯೋಗ ನೋಡಿ, ಇಲ್ಲ ನೋಡಿ, ಇದು ಈಗ ಅವಾರ್ಡ್ ಆಗಿದೆ. ಸರ್ವಪಕ್ಷದ ನಿಯೋಗ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಹೀಗಾಗಿ ಅದು ಎಲ್ಲಿ ಒತ್ತಡ ತೊಗೊಂಬಂದು ಅದು ಪರ್ಮಿಷನ್ ತಗೋಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ. ಎಸ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.